ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಲೈಫ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮನ್ನು ಸಂಧಿಸುವಂತೆ ದೇವರು ಕೊಟ್ಟಂಥ ಈ ಮಹಾಕೃಪೆಗಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಆಮೇನ್. ಪ್ರೀತಿಯ ದೇವರ ಮಕ್ಕಳೇ, ಈ ಲೈಫ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡುತ್ತಿರುವ ಕೇಳುತ್ತಿರುವ ಪ್ರತಿಯೊಂದು ದೇವರ ಮಕ್ಕಳನ್ನ ಹೃದಯ ಅಂತರಾತ್ಮದಿಂದ ನಿಮ್ಮನ್ನು ಶುಭ ಕೋರುತ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಸರಿಪ್ತಿ ಮಕ್ಕಳೇ, ಈ ತಿಂಗಳು ಅಧಿಕವಾಗಿ ದೇವರು ಈ ತಿಂಗಳು ಕೊಟ್ಟಂಥ ವಾಗ್ದಾನವನ್ನು ಇಟ್ಟು ನಾವು ಪ್ರಾರ್ಥಿಸಿ ದೇವರ ವಾಕ್ಯವನ್ನು ಧ್ಯಾನಿಸಿ ಆ ವಾಕ್ಯದ ಮೂಲಕ ಬರುವಂಥ ಆಶೀರ್ವಾದಗಳನ್ನು ನಾವು ಹೊಂದ್ಕೊಳ್ತಿದ್ದೀವಿ. ಈ ತಿಂಗಳು ಪ್ರಿಯ ಮಕ್ಕಳೇ, ದೇವರು ನಮಗೆ ಕೊಟ್ಟಂಥ ವಾಗ್ದಾನ ಕೀರ್ತನೆಗಳು 89ನೇ ಅಧ್ಯಾಯ 21ನೇ ವಾಕ್ಯ. ಅಲ್ಲಿ ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ: ನನ್ನ ಹಸ್ತ ನಿನ್ನ ಮೇಲೆ ಸ್ಥಿರವಾಗಿರುವುದು, ನನ್ನ ಭುಜ ನಿಮ್ಮನ್ನು ಬಲಪಡಿಸುವುದು. ಆಮೇನ್. ಪ್ರೀತಿಯ ದೇವರ ಮಕ್ಕಳೇ, ಈ ತಿಂಗಳು ದೇವರ ಕೈ ನಮ್ಮ ಮೇಲೆ ಸ್ಥಿರವಾಗಿದ್ದು ಆತನ ಭುಜ ನಮ್ಮನ್ನು ಬಲಪಡಿಸಿ ಏನು ಮಾಡುತ್ತದೆ ಎಂಬುದಾಗಿ ನಾವು ನೋಡುತ್ತಿದ್ದೀವಿ. ಯೇಸು ಸ್ವಾಮಿ ಹೇಳಿದರು, ಈ ತಿಂಗಳು ನನ್ನ ಕೈ ನಿಮ್ಮ ಮೇಲೆ ಸ್ಥಿರವಾಗಿದ್ದು ನನ್ನ ಭುಜವು ನಿಮ್ಮನ್ನು ಬಲಪಡಿಸಿ 7 ವಿಧವಾದ ಆಶೀರ್ವಾದಗಳನ್ನು ನಾನು ನಿಮಗೆ ಉಂಟು ಮಾಡುವೆನು. ಆಮೇನ್. ಮೊದಲಾಗಿ ಕರ್ತನು ಹೇಳಿದ ಮಾತು, ನನ್ನ ಕೈ ನಿಮ್ಮ ಮೇಲೆ ಇದ್ದು ನಿಮ್ಮನ್ನು ಮುಟ್ಟಿ ನಿಮ್ಮ ವ್ಯಾಧಿಗಳನ್ನು ಗುಣಪಡಿಸುವುದು. ನನ್ನ ಕೈ ನಿಮ್ಮ ವ್ಯಾಧಿಗಳನ್ನು ಮುಟ್ಟಿ ಗುಣಪಡಿಸುವುದು. ಎರಡನೇದಾಗಿ ಮಕ್ಕಳೇ, ನನ್ನ ಕೈ ನಿಮ್ಮನ್ನು ಉನ್ನತಪಡಿಸಿ ಆಶೀರ್ವದಿಸುವುದು. ಮೂರನೇದಾಗಿ ನನ್ನ ಕೈ ನಿಮ್ಮ ಶತ್ರುಗಳನ್ನು ನಿರ್ಮೂಲ ಮಾಡುವುದು. ನಾಲ್ಕನೇದು, ನನ್ನ ಕೈ ನಿಮಗೆ ರಕ್ಷಣೆಯನ್ನು ಸುರಕ್ಷತೆಯನ್ನು ಉಂಟು ಮಾಡುವುದು. ಐದನೇದು ಮಕ್ಕಳೇ, ಕರ್ತನೆ ಹೇಳಿದನು, ನನ್ನ ಕೈ ನಿಮಗೆ ಅದ್ಭುತಗಳನ್ನು ಮಾಡುವುದು. ಆಮೇನ್. ಹಲ್ಲೆಲೂಯಾ. ಪ್ರೀತಿ ಮಕ್ಕಳೇ, ಆರನೇದು, ನನ್ನ ಕೈ ನಿಮ್ಮನ್ನು ಸೇವೆಯಲ್ಲಿ ಉಪಯೋಗಿಸುವುದು. ಆಮೇನ್. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಇವತ್ತು ಪರಿಶುದ್ಧ ಆತ್ಮನು ಈ ಲೈಫ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡುತ್ತಿರುವ, ಕೇಳುತ್ತಿರುವ, ನಂಬುತ್ತಿರುವ ಪ್ರತಿಯೊಂದು ದೇವ್ರ ಮಕ್ಕಳು ನೋಡಿ ಸ್ವಾಮಿ ಹೇಳ್ತಿದ್ದಾರೆ, ಮಗನೇ ಮಗಳೇ, ನನ್ನ ಕೈ ನಿಮಗೆ ಅದ್ಭುತಗಳನ್ನು ಮಾಡುವುದು. ಆಮೇನ್. ಹಲ್ಲೆಲೂಯಾ. ಎಷ್ಟು ಜನ ಪ್ರೀತಿಯ ದೇವ್ರ ಮಕ್ಕಳೇ, ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುತ್ತಿರುವ ನೀವು, ಸ್ವಾಮಿ ನನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಬೇಕು, ಈ ಕಾರ್ಯದಲ್ಲಿ ಈ ವಿಷಯದಲ್ಲಿ ಕರ್ತನೇ ಈ ಒಂದು ಆಶೀರ್ವಾದನ ಅದ್ಭುತನ ನನಗೆ ಉಂಟು ಮಾಡಬೇಕು ಎಂಬುದಾಗಿ ಒಂದು ನಿರೀಕ್ಷೆಯಿಂದ, ಒಂದು ನಂಬಿಕೆಯಿಂದ, ಒಂದು ವಿಶ್ವಾಸದಿಂದ ಈ ವಾಕ್ಯವನ್ನು ಯಾರೆಲ್ಲ ಕೇಳ್ತಾ ಇದ್ದೀರೋ, ಇವತ್ತು ಪರಿಶುದ್ಧ ಆತ್ಮದ ದೇವರು ಹೇಳ್ತಿದ್ದಾರೆ, ಮಗನೇ ಮಗಳೇ, ನನ್ನ ಕೈ ನಿಮ್ಮ ಮೇಲೆ ಸ್ಥಿರವಾಗಿರುವುದು ಮಾತ್ರ ಅಲ್ಲ, ನನ್ನ ಭುಜ ನಿಮ್ಮನ್ನು ಬಲಪಡಿಸುವುದು ಮಾತ್ರ ಅಲ್ಲ, ನನ್ನ ಕೈ ನಿಮಗೆ ಅದ್ಭುತಗಳನ್ನು ಮಾಡುವುದು. ಕಾರಣ ನಮ್ಮ ದೇವರು ಅದ್ಭುತ ಸ್ವರೂಪನಾಗಿದ್ದಾನೆ, ಆತನು ಅತಿಶಯಗಳನ್ನು ಮಾಡುವ ದೇವರಾಗಿದ್ದಾನೆ. ಆದ್ದರಿಂದ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡುತ್ತಿರುವ, ಕೇಳುತ್ತಿರುವ ಒಬ್ಬೊಬ್ಬರ ಜೀವಿತದಲ್ಲಿ ದೇವರ ಕೈ, ಯೇಸು ಸ್ವಾಮಿಯ ಕೈ ನಿಮಗೆ ಅದ್ಭುತಗಳನ್ನು, ಅಂದರೆ ನೀವು ಯಾವ ಕಾರ್ಯದಲ್ಲಿ ದೇವರಿಂದ ಅದ್ಭುತಗಳನ್ನು ಎದುರು ನೋಡ್ತಿದ್ದೀರೋ, ಇವತ್ತು ನಿಮ್ಮ ಜೀವಿತದಲ್ಲಿ ದೇವರ ಕೈ ಅದ್ಭುತವನ್ನು ಮಾಡಿ ಆತನ ನಾಮವನ್ನು ಮಹಿಮೆಪಡಿಸ್ಕೊಳ್ತಕ್ಕದಾಗಿದೆ. ಆಮೇನ್. ಸತ್ಯದಲ್ಲಿ ನೋಡುವಾಗ ಪ್ರೀತಿ ದೇವ್ರ ಮಕ್ಕಳೇ, ಲೂಕನು ಬರೆದ ಪತ್ರಿಕೆ 13ನೇ ಅಧ್ಯಾಯ 10ರಿಂದ 13ನೇ ವಾಕ್ಯ ಓದುವಾಗ ಅಲ್ಲಿ ಒಂದು ಸ್ತ್ರೀ ಕುರಿತು ಬರೆಯಲ್ಪಟ್ಟಿದೆ. ಅಲ್ಲಿ ವಾಕ್ಯ, ಒಂದು ಸ್ತ್ರೀ ದೆವ್ವ ಬಡಿದು ರೋಗದಲ್ಲಿ ಬಿದ್ದು ಆಕೆಯ ನಡು ಬಗ್ಗಿಕೊಂಡಿತ್ತು. ಪ್ರೀತಿ ಸಹೋದರ, 18 ವರ್ಷದಿಂದ ದೆವ್ವ ಬಡಿದು ರೋಗದಲ್ಲಿ ಬಿದ್ದು ಆತನ ನಡು ಬಗ್ಗಿಕೊಂಡಿದ್ದಂತೆ. ಆತನಿಂದ ನೆಟ್ಟಿಗೆ ನಡೆಯೋಕ್ಕಾಗ್ತಿರ್ಲಿಲ್ಲ. ಶರೀರದಲ್ಲಿ ವ್ಯಾಧಿ, ರೋಗ, ಬೆಲವಿನ ಮಕ್ಕಳೇ, 18 ವರ್ಷ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ನಮಗೆ 2-3 ದಿನ ಜ್ವರ ಬಂದರೆ
ಆರೋಗ್ಯ ಸರಿ ಇಲ್ಲ ಅಂದರೆ, ಯಾವುದಾದ್ರೂ ಕಾಯಿಲೆ ಬಂದರೆ ಎಷ್ಟು ವೇದನೆ ಪಡ್ತೀವಿ, ಎಷ್ಟು ನೋವನ್ನು ಅನುಭವಿಸ್ತೀವಿ, ಎಷ್ಟು ಭಯವನ್ನು ಹೊಂದ್ಕೊಳ್ತೀವಿ. ಆದರೆ ಈ ಸ್ತ್ರೀ ಮಕ್ಕಳೇ 18 ವರ್ಷದಿಂದ ದೆವ್ವ ಬಿಡಿದು ರೋಗದಲ್ಲಿ ಬಿದ್ದು ಆತನ ನಡು ಬಗ್ಗಿಕೊಂಡಿತ್ತಂತೆ. ಎಷ್ಟು ಕಷ್ಟಪಟ್ಟಿರ್ಬೋದಲ್ವಾ. ಆದರೆ ಸತ್ಯವಾದ ಹೇಳ್ಪಟ್ಟಿದೆ, ಸ್ವಾಮಿ ಆಕೆ ಮೇಲೆ ಕೈಯನ್ನು ಇಟ್ಟ ಕೂಡಲೇ, ಆಮೇಲೆ ಯೇಸು ಸ್ವಾಮಿ ಆ ದೆವ್ವ ಬಿಡಿದು ರೋಗದಲ್ಲಿ ಬಿದ್ದು ನಡು ಬಗ್ಗಿಕೊಂಡಿದ್ದ ಆ ಸ್ತ್ರೀಯ ಮೇಲೆ ಆತನ ಹತ್ತಿರಕ್ಕೆ ಕರೆದು ತನ್ನ ಕೈಯನ್ನು ಆ ಸ್ತ್ರೀ ಮೇಲೆ ಇಟ್ಟ ತಕ್ಷಣವೇ ಆಕೆಯಲ್ಲಿದ್ದಂಥ ಆ ದೆವ್ವ ಬಿಟ್ಟೋಗಿ ಆ ವ್ಯಾಧಿ ಆ ಕ್ಷಣನೇ ಅವಳಿಗೆ ಸೌಖ್ಯವಾಗಿಬಿಡ್ತು. ಆಮೇಲೆ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನೋಡಿದ್ರ ಕಳೆದ 18 ವರ್ಷ, 1-2 ವರ್ಷ ಅಲ್ಲ, ಕಳೆದ 18 ವರ್ಷದಲ್ಲಿದ್ದಂಥ ಆ ದೆವ್ವದ ಕಾಟದಿಂದ, ಆ ರೋಗದಿಂದ ಯೇಸು ಸ್ವಾಮಿ ಕೈ ಮುಟ್ಟಿದ ತಕ್ಷಣ ಆ ಕ್ಷಣವೇ ಆ ದೆವ್ವದಿಂದ, ಆ ರೋಗದಿಂದ, ಆ ಕಾಯಿಲೆಯಿಂದ ಬಿಡುಗಡೆ ಹೊಂದ್ಕೊಂಡು ದೇವರ ಕೈ ಮೂಲಕ ಒಂದು ದೊಡ್ಡ ಅದ್ಭುತವನ್ನು ಹೊಂದಿಕೊಂಡು ದೇವರನ್ನ ನಾಮವನ್ನು ಮಹಿಮೆಪಡಿಸಿದಳು. ಆಮೇಲೆ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದಯವಿಟ್ಟು ಈ ವಾಕ್ಯವನ್ನು ಕೇಳ್ತಿರುವ ಯಾರೇ ಆದರೂ ಕೂಡ ಜೀವನದಲ್ಲಿ ಸೋತೋಗಬೇಡಿ. ಜೀವನದಲ್ಲಿ ಯಾವುದೇ ಕಾರಣಕ್ಕೂ ದೇವರ ಮೇಲಿರುವಂಥ ನಂಬಿಕೆ, ವಿಶ್ವಾಸ, ನಿರೀಕ್ಷೆಯನ್ನು ಕಳ್ಕೊಳ್ಬೇಡಿ. ಅಯ್ಯೋ, ಇಷ್ಟು ವರ್ಷದಿಂದ ವ್ಯಾಧಿ ಪಡ್ತಾ ಇದ್ದೀನಿ, ಈ ವ್ಯಾಧಿ ನನ್ನನ್ನು ಬಿಟ್ಟು ಹೋಗ್ತಾ ಇಲ್ಲ, ಈ ರೋಗ ಸುಖವಾಗ್ತಾ ಇಲ್ಲ, ಈ ವ್ಯಾಧಿಯಲ್ಲಿ ಸತ್ತೋಗ್ಬಿಡ್ತೇನ, ಡಾಕ್ಟ್ರು ಕೂಡ ಕೈ ಬಿಟ್ಬಿಟ್ರಲ್ಲ, ಎಷ್ಟು ಮೆಡಿಸಿನ್ ತೊಗೊಂಡೆ, ಎಷ್ಟು ಟ್ರೀಟ್ಮೆಂಟ್ ತೊಗೊಂಡೆ, ಎಷ್ಟು ಹಣ ಖರ್ಚು ಮಾಡಿದ್ದೀನಿ, ಆದರೂ ಕೂಡ ಅನೇಕ ವರ್ಷದಿಂದ ಈ ವ್ಯಾಧಿ ನನ್ನ ಬಿಟ್ಟೋದ್ರಿಂದ ವೇದನೆ ಪಡ್ತಿದ್ದೀರಾ. ಈ ವಾಕ್ಯವನ್ನು ಕೇಳುತ್ತಿರುವಾಗಲೇ, ನೀವು ದೇವರ ವಾಕ್ಯವನ್ನು ನಂಬುವಾಗಲೇ ದೇವರ ಕೈ ನಿಮ್ಮನ್ನು ಮುಟ್ಟಿ ನಿಮ್ಮ ಶರೀರದಲ್ಲಿರುವಂಥ ಎಲ್ಲ ಅಸುತ್ತ ಕ್ರಿಯೆಗಳು, ಎಲ್ಲ ಮೈಯಿರುವಂಥ ವ್ಯಾಧಿಗಳು, ನೋವುಗಳನ್ನು ದೇವರು ಈಗಲೇ ಅದ್ಭುತ ಮಾಡಿ ನಿಮ್ಮನ್ನು ಬಿಡುಗಡೆ ಮಾಡಿ ಆಶೀರ್ವದಿಸ್ತಾರೆ. ಆಮೇಲೆ ನಂಬಿದರೆ ನೀವು ದೇವರ ಮಹಿಮೆಯನ್ನು ಕಾಣ್ತೀರಾ. ಅದೇ ಲೂಕನ ಬರೆದ ಅಧ್ಯಾಯದಲ್ಲಿ 8ನೇ ಅಧ್ಯಾಯ 49ರಿಂದ 54ನೇ ವಾಕ್ಯ. ಲೂಕ್ ಚಾಪ್ಟರ್ 8 ವಾಸ್ 49 to 54. ಚೆನ್ನಾಗಿ ಗಮನಿಸ್ತಿದ್ದೀರಾ? ನೀವು ಸತ್ಯದಲ್ಲಿ ಲೂಕನ ಬರೆದ ಪತ್ರಿಕೆ 8ನೇ ಅಧ್ಯಾಯ 49ರಿಂದ 54ನೇ ವಾಕ್ಯ ಓದುವಾಗ, ಅಲ್ಲಿ ಮಕ್ಕಳೇ 12 ವಯಸ್ಸು ಒಂದು ಯೌವನಸ್ಥ ಹುಡುಗಿ ವ್ಯಾಧಿಪಟ್ಟು ಒಂದು ಮರಣದ ಹಾಸಿಗೆಯಲ್ಲಿದ್ದಾರೆ. ಡಾಕ್ಟರ್ಗಳಿಂದ ಕೈ ಬಿಲ್ಪಟ್ಟು ಕೊನೆ ಕ್ಷಣವನ್ನು, ಕೊನೆ ಮರಣದ ಒಂದು ಅವಸ್ಥೆಯನ್ನು ಅನುಭವಿಸಿದ್ದಾಳೆ. ಅಲ್ಲಿ ನೋಡುವಾಗ ಆ ಹುಡುಗಿಯ 12 ವಯಸ್ಸು ಯೌವನಸ್ಥ ಹುಡುಗಿಯ ತಂದೆ ಯೇಸು ಸ್ವಾಮಿ ಬಳಿ ಬಂದು ಆತನ ಪಾದದಲ್ಲಿ ಬಿದ್ದು, ಸ್ವಾಮಿ ನೀನು ಬಂದು ನನ್ನ ಮಗಳ ಮೇಲೆ ಕೈ ಇಡಬೇಕು, ನನ್ನ ಮಗಳಿಗೋಸ್ಕರ ಪ್ರಾರ್ಥಿಸಬೇಕು, ಆಗ ನನ್ನ ಮಗಳು ಸೌಖ್ಯವಾಗಿಬಿಡ್ತಾಳೆ. ಆಮೇಲೆ ನೋಡಿದ್ರ ದೇವ್ರ ಮೇಲೆ ಎಷ್ಟು ನಂಬಿಕೆ ಆ ಹುಡುಗಿಯ ತಂದೆಗೆ. ಈ ನಂಬಿಕೆ ನಿಮ್ಮಲ್ಲಿ ಇದೆಯಾ? ಈ ವಿಶ್ವಾಸ ನಿಮ್ಮಲ್ಲಿ ಇದೆಯಾ? ಇವತ್ತು ಎಷ್ಟೋ ದೇವ್ರ ಮಕ್ಕಳು ದೇವ್ರ ವಾಕ್ಯವನ್ನು ಕೇಳಿ ಕೂಡ, ದೇವರು ಸಾಕ್ಷಿಯನ್ನು ನೋಡಿ ಕೂಡ ಅನೇಕರಿಗೆ ದೇವರ ಅದ್ಭುತಗಳ ಮೇಲೆ, ದೇವರ ಸೌಖ್ಯದ ಮೇಲೆ, ದೇವರ ಒಂದು ಮಹಿಮೆ ಮೇಲೆ ನಂಬಿಕೆ, ವಿಶ್ವಾಸ ಬರ್ತಾ ಇಲ್ಲ. ನೋಡಿ, ಈ ಹುಡುಗಿಯ ತಂದೆಗೆ ಆ ದೇವರ ಮೇಲೆ ಎಷ್ಟು, ಯೇಸು ಸ್ವಾಮಿ ಮೇಲೆ ನಂಬಿಕೆ. ಸ್ವಾಮಿ ನೀನು ಬಂದು ನನ್ನ ಹುಡುಗಿ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದರೆ ನನ್ನ ಹುಡುಗಿಯ ವ್ಯಾಧಿ ಗುಣವಾಗಿ ನನ್ನ ಹುಡುಗಿಯ ಮರಣ ವ್ಯವಸ್ಥೆ ಬಿಟ್ಟು ಹೋಗುತ್ತದೆ ಎಂಬುದಾಗಿ. ನೋಡಿ, ಅಲ್ಲಿ ಯೇಸು ಸ್ವಾಮಿ ಆ ಹುಡುಗಿಗೋಸ್ಕರ ಪ್ರಾರ್ಥನೆ ಮಾಡಿ ಹೋಗುವಾಗ ಆ ತಂದೆಯ ಮನೆಯಿಂದ ಒಂದು ಕೆಲಸಗಾರ ಬಂದು, ಅಪ್ಪ ನಿಮ್ಮ ಹುಡುಗಿ ಈಗಲೇ ತೀರಿ ಹೋಗ್ಬಿಟ್ಲು, ಈಗಲೇ ಸತ್ತೋಗ್ಬಿಟ್ಲು, ಆದ್ದರಿಂದ ಯೇಸು ಸ್ವಾಮಿಗೆ ತೊಂದರೆ ಕೊಡಬೇಡ. ನೋಡಿ, ಈ ಮಾತನ್ನು ಕೇಳಿದ ತಕ್ಷಣ ಆತನ ತಂದೆಗೆ ತುಂಬ ಭಯ, ತುಂಬ ಒಂದು ದುಃಖ ಭಾರ ಆಗ್ಬಿಡ್ತು. ಯಾಕಂದರೆ ಯೇಸು ಸ್ವಾಮಿಲೇ ಒಂದು ನಂಬಿಕೆಯಿಂದ ಬಂದಿದ್ದ, ಒಂದು ವಿಶ್ವಾಸದಿಂದ ಬಂದಿದ್ದ. ಡಾಕ್ಟರ್ ಕೈ ಬಿಟ್ರೇನು, ಯೇಸುಗೆ ಎಲ್ಲವೂ ಸಾಧ್ಯ ಅಲ್ವಾ? ಆತನು ಪ್ರಾರ್ಥನೆ ಮಾಡಿದರೆ, ಆತನು ನನ್ನ ಮಗಳ ಮೇಲೆ ಕೈ ಇಟ್ಟರೆ ನನ್ನ ಮಗಳು ಸೌಖ್ಯವಾಗ್ತಾಳೆ, ಬದುಕೊಳ್ತಾಳಾಗಿ. ಆದರೆ ಈಗ ಒಂದು ಸಂದೇಶ ಕೇಳ್ತಾರೆ, ನಿಮ್ಮ ಮಗಳು ಈಗಲೇ ಸತ್ತೋಗ್ಬಿಟ್ಲು, ದೇವರಿಗೆ
ಯೇಸು ಸ್ವಾಮಿಗೆ ನೀನು ತೊಂದರೆ ಕೊಡಬೇಡ. ಯಾವಾಗ ಇದನ್ನು ಕೇಳಿದ ತಕ್ಷಣ ಅವನು ಭಯಪಟ್ಟು ಸೋತೋಗಿ ನಂಬಿಕೆನ ಕಳ್ಕೊಂಡ್ಬಿಟ್ಟ. ಯೇಸು ಸ್ವಾಮಿ ಆ ತಂದೆಯ ನೋಡಿ ಹೇಳ್ತಾರೆ, ನೀನು ಭಯಪಡಬೇಡ, ನಂಬಿಕೆ ಮಾತ್ರ ಇರಲಿ, ನಿನ್ನ ಮಗಳಿಗೆ ಬದುಕುವಳು ಎಂಬುದಾಗಿ. ನೋಡಿದ್ರ ಏಸಪ್ಪ ಹೇಳ್ತಾರೆ, ಮಗನೇ ಭಯಪಡಬೇಡ, ನಂಬಿಕೆ ಮಾತ್ರ ಇರಲಿ, ನಿನ್ನ ಮಗಳು ಬದುಕುವಳು ಎಂಬುದಾಗಿ. ಆ ಮನುಷ್ಯ ಆ ಯೇಸು ಸ್ವಾಮಿಯ ಮಾತನ್ನ, ಆ ವಾಕ್ಯವನ್ನ ನಂಬಿಕೆಟ್ಟು ಯೇಸು ಸ್ವಾಮಿ ಜೊತೆ ಮನೆಗೆ ಹೋಗ್ತಾರೆ. ಅಲ್ಲಿ ವಾಕ್ಯ ಹೇಳ್ಪಟ್ಟಿದೆ, ಆ ಹುಡುಗಿ ಸತ್ತೋಗಿದ್ದಾಳೆ, ಮನೆಯಲ್ಲಿ ಮಲಗಿಸಿದ್ದಾರೆ, ಎಲ್ಲ ಅಳ್ತಾ ಇದ್ದಾರೆ, ವಾದ್ಯ ಎಲ್ಲ ಬಾರಿಸ್ತಾ ಇದ್ದಾರೆ. ಯೇಸು ಸ್ವಾಮಿ ಅಲ್ಲಿ ಯಾರು ಅಳಬೇಡಿ, ಆ ಹುಡುಗಿ ಸತ್ತೋಗಿಲ್ಲ, ನಿದ್ರೆ ಮಾಡ್ತಿದ್ದಾರೆ ಅಂತ ಹೇಳುವಾಗ ಅಲ್ಲಿದ್ದಂಥ ಎಲ್ಲ ಜನ ಯೇಸು ಸ್ವಾಮಿನ ಪರಿಹಾಸ ಮಾಡ್ತಾರೆ, ಪರಿಹಾಸ ಮಾಡಿ ಗೇಲಿ ಮಾಡ್ತಾರೆ ಮಕ್ಕಳೇ. ಆದರೆ ಯೇಸು ಸ್ವಾಮಿ ಅಲ್ಲಿ ವಾಕ್ಯ ಹೇಳ್ಪಟ್ಟಿದೆ, ಏಸಪ್ಪ ಸತ್ತು ಹೋಗಿದ್ದ ಆಕೆಯ ಕೈ ಹಿಡಿದು ಅಮ್ಮನಿ ಏಳು ಎಂದು ಕೂಗಿದನು, ಆಕೆಯ ಪ್ರಾಣ ತಿರುಗಿ ಬಂದು ತಟ್ಟನೆ ಆಕೆ ಎದ್ದಲು. ಆಮೆ ಯಾವಾಗ ಸತ್ತು ಹೋಗಿದ್ದ ಆ 12 ವರ್ಷ ಯೌವನಸ್ಥ ಹುಡುಗಿನ ಕೈ ಹಿಡಿದು ಅಮ್ಮನಿ ಎದ್ದಲು ಅಂತ ಹೇಳಿದ ತಕ್ಷಣ ಆ ಹುಡುಗಿಲಿ ಹೋಗಿದ್ದ ಜೀವ ಪ್ರಾಣ ಮತ್ತೆ ಬಂದು ಆಕೆ ಎದ್ದು ಕೂತ್ಕೊಂಡ್ಲು. ನೋಡಿದ್ರ, ದೇವರ ಕೈ ಒಂದು ಮನುಷ್ಯನ ಮುಟ್ಟುವಾಗ, ದೇವರ ಕೈ ಒಂದು ವ್ಯಾಧಿಸ್ತನ ಮುಟ್ಟುವಾಗ, ದೇವರ ಕೈ ಯಾರನ್ನು ಮುಟ್ಟುತ್ತದೋ ಅಲ್ಲಿ ಅದ್ಭುತ ನಡೀತದೆ. ಅದನ್ನೇ ಇವತ್ತು ಏಸಪ್ಪ ಹೇಳ್ತಾರೆ, ನನ್ನ ಕೈ ನಿಮಗೆ ಅದ್ಭುತಗಳನ್ನು ಉಂಟು ಮಾಡ್ತದೆ. ಪ್ರೀತಿ ಮಕ್ಕಳೇ, ನೀವು ಯೋಹಾನ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 11 ವಾಕ್ಯ ಓದಿ ನೋಡುವಾಗ, ಜಾನ್ 2:1-11 ಅಲ್ಲಿ ಓದಿ ನೋಡುವಾಗ ಅಲ್ಲಿ ದೇವ್ರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ. ಯೇಸು ಒಂದು ಕಾನಾ ಊರಿನಲ್ಲಿ ಒಂದು ಮದುವೆ, ಆ ಮದುವೆಗೆ ಯೇಸು ಸ್ವಾಮಿನ, ಆತನ ಶಿಷ್ಯರನ್ನ ಮತ್ತು ಆತನ ತಾಯಿ ಮರಿಯಮ್ಮನ ಕರೆದಿದ್ದಾರೆ. ಆ ಮದುವೆ ಮನೆಯಲ್ಲಿ ಮಕ್ಕಳೇ ಮದುವೆ ನಡೀತಾ ಇದೆ. ದಿಢೀರಂತ ಆ ಮದುವೆ ಮನೆಯಲ್ಲಿ ದ್ರಾಕ್ಷಿ ರಸವು ಖಾಲಿಯಾಗ್ಬಿಡ್ತದೆ. ತಕ್ಷಣ ಆ ಹುಡುಗಿ ಕಡೆ ತಾಯಿ ಬಂದು ಯೇಸು ಸ್ವಾಮಿ ತಾಯಿ ಮರಿಯಮ್ಮ ಹತ್ರ ಬಂದು, ಅಮ್ಮ ಮದುವೆಯಲ್ಲಿ ದ್ರಾಕ್ಷಿ ರಸ ಖಾಲಿಯಾಗಿದೆ, ದ್ರಾಕ್ಷಿ ರಸ ಮುಗಿದೋಗಿತ್ತು, ಇವಾಗ ಹುಡುಗ ಕಡೆ ತುಂಬ ತೊಂದರೆ ಕೊಡ್ತಾರೆ, ಮದುವೆ ನಿಂತೋಗ್ಬಿಟ್ರೆ ಎಷ್ಟು ಅವಮಾನ, ನನ್ನ ಮಗಳ ಜೀವನ ಕೆಟ್ಟೋಗ್ಬಿಡ್ತದೆ ಎಂದು ಹೇಳುವಾಗ ಅಲ್ಲಿ ವಾಕ್ಯ ಹೇಳ್ಪಟ್ಟಿದೆ, ಮರಿಯಮ್ಮ ಬಂದು ಏಸಪ್ಪ ಹೇಳ್ತಾರೆ, ಇಲ್ಲಿ ದ್ರಾಕ್ಷಿ ರಸ ಖಾಲಿಯಾಗಿದೆ, ಏನಾದರೂ ಮಾಡಬೇಕಂತ ಹೇಳುವಾಗ ಯೇಸು ಸ್ವಾಮಿ ಮಕ್ಕಳೇ ಅಲ್ಲಿ ವಾಕ್ಯ ಹೇಳ್ಪಟ್ಟಿದೆ, ಯೇಸು ಸ್ವಾಮಿ ಕೆಲಸವನ್ನು ಕರೆದು ಅಲ್ಲಿ ಕಾಲಿದಂಥ ಒಂದು 6 ಬಾಣೆಗಳಲ್ಲಿ ಒಂದು 6 ಪಾತ್ರೆಗಳಲ್ಲಿ ನೀರು ತುಂಬಿಸುವಂತೆ ಹೇಳ್ತಾರೆ. ಅಲ್ಲಿ ನೀರು ತುಂಬಿಸಿದಂಥ ಆ ಕೆಲಸ ಮಾತ್ರ ಗೊತ್ತು, ಇದು ದ್ರಾಕ್ಷಿ ರಸ ಅಲ್ಲ, ನೀರು ಎಂಬುದಾಗಿ. ಆದರೆ ಯೇಸು ಸ್ವಾಮಿ ಆ 6 ಬಾಣೆಗಳಲ್ಲಿ ತುಂಬ ಕಂಠದ ತುಂಬ ನೀರು ತುಂಬಿಸಿದ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದ ತಕ್ಷಣ ಆ ನೀರು ದ್ರಾಕ್ಷಿ ರಸವ ಮಾರ್ಪಟ್ಟಿತ್ತು. ಆಮೇ ನೋಡಿದ್ರ, ದೇವರು ಯಾವ ಕಾರ್ಯದಲ್ಲಿ ಕೈ ಇಟ್ಟಾರೋ ಅಲ್ಲಿ ಅದ್ಭುತಗಳು ನಡೀತದೆ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನಿಮ್ಮ ಜೀವಿತದಲ್ಲಿ ಯಾವ ಆಶೀರ್ವಾದ ಇಲ್ಲ, ಯಾವ ಕಾರ್ಯದಲ್ಲಿ ಕೊರತೆಯಲ್ಲಿ ನೀವು ವೇದನೆ ಪಡ್ತಾ ಇದ್ದೀರಾ, ಇವತ್ತು ಯೇಸು ಸ್ವಾಮಿ ನಿಮ್ಮನ್ನು ಮುಟ್ಟುವಾಗ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಕಷ್ಟಗಳು, ಎಲ್ಲ ಕೊರತೆಗಳು ನೀಗಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ನಡೆದಿದೆ. ದೇವರು ಅದ್ಭುತ ಮಾಡಿ ನಿಮ್ಮನ್ನು ಆಶೀರ್ವದಿಸಿ ತನ್ನ ಮಹಿಮೆಯನ್ನು ಇವತ್ತು ನಿಮಗೆ ತೋರ್ಪಡಿಸಿದ್ದಾರೆ. ಆಮೇಲೆ ಇನ್ನೊಂದು ಕಡೆ ಪ್ರೀತಿ ಮಕ್ಕಳೇ, ನೀವು ಅದೇ ಯೋಹಾನ 6ನೇ ಅಧ್ಯಾಯ 7ರಿಂದ 13 ವಾಕ್ಯ, ಜಾನ್ 6:7-13 ಈ ವಾಕ್ಯಗಳನ್ನೆಲ್ಲ ನೀವು ಬರೆದಿಟ್ಟುಕೊಂಡು ನೀವು ಆಮೇಲೆ ಅದನ್ನು ಓದಿ ನಂಬಿ ವಿಶ್ವಾಸ ಮಾಡಿ ಧ್ಯಾನಿಸಿ ಆ ವಾಕ್ಯದ ಪ್ರಕಾರ, ಎಸಪ್ಪ ನಮ್ಮನ್ನು ನಿಮ್ಮ ಕೈ ಮುಟ್ಟಿ ನಮಗೂ ಒಂದು ಅದ್ಭುತ ಮಾಡಿಸಪ್ಪ, ನಾವು ನಂಬುತ್ತೇವೆ, ನಾವು ವಿಶ್ವಾಸ ಮಾಡ್ತೇವೆ, ನಿಮ್ಮ ಶಕ್ತಿಯನ್ನು ನಾವು ನಂಬುತ್ತಿದ್ದೇವಪ್ಪ, ಅದ್ಭುತಗಳನ್ನು ನಂಬುತ್ತೇವೆ ಸಪ್ಪ ನೀವು ಹೇಳುವಾಗ ದೇವರು ನಿಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯ ಮಾಡ್ತೇವೆ. ಮಕ್ಕಳೇ ನೋಡಿ ಮಕ್ಕಳೇ, 18 ವರ್ಷದಿಂದ ಇದ್ದ ವ್ಯಾಧಿಯನ್ನು, ದೆವ್ವದ ಕಾಟವನ್ನು ಯೇಸು ಸ್ವಾಮಿ ಕೈ ಮುಟ್ಟಿದ ತಕ್ಷಣ ಬಿಡುಗಡೆ ಆಯಿತು. ಇದು ಮಕ್ಕಳೇ, ಡಾಕ್ಟ್ರಿಂದ ಕೈ ಬಿಡಬಿಟ್ಟು ವ್ಯಾಧಿಯಲ್ಲಿ ಸತ್ತಂಥ 12 ವಯಸ್ಸು ಯೌವನಸ್ಥ ಹುಡುಗಿನ
ಕೈ ಹಿಡಿದು ಎದ್ದಲಂತ ಹೇಳುವಾಗ ತಕ್ಷಣ ಹೋದ ಪ್ರಾಣ ತಿರುಗಿ ಬಂದು ಅದ್ಭುತ ನಡೀತು. ಇಲ್ಲಿ ನೋಡುವಾಗ ಮಕ್ಕಳೇ, ನೀರನ್ನ ಮದುವೆಯಲ್ಲಿ ದ್ರಾಕ್ಷರಸ ಖಾಲಿಯಾಗಿದೆ, ಎಷ್ಟು ಟೆನ್ಷನ್ ಆಗಿರ್ಬೋದು, ಆ ಮದುವೆಯಲ್ಲಿ ಎಷ್ಟು ಅಲ್ಲಿ ಒಂದು ವೇದನೆಯಾದ ಕಾರ್ಯ. ಆದರೆ ಏಸಪ್ಪ ನೀರನ್ನು ಕೈ ಇಟ್ಟು ಪ್ರಾರ್ಥನೆ ಮಾಡಿ ದ್ರಾಕ್ಷರಸವಾಗಿ ಆಗುವಂತೆ ಅದ್ಭುತ ಮಾಡಿದ್ರು. ಅದೇ ಅದ್ಭುತಗಳನ್ನು ಯೇಸು ಇವತ್ತು ನಿಮ್ಮ ಜೀವಿತದಲ್ಲಿ ಕೂಡ, ನಿಮ್ಮ ಕಾರ್ಯಗಳಲ್ಲಿ ಕೂಡ, ನಿಮ್ಮ ಕುಟುಂಬಗಳಲ್ಲಿ ಕೂಡ, ನಿಮ್ಮ ಶರೀರದಲ್ಲಿ ಕೂಡ ದೇವರು ನಿಮ್ಮನ್ನು ಮುಟ್ಟುವಾಗಲೇ ಅದ್ಭುತಗಳನ್ನು ಹೊಂದ್ಕೊಳ್ತೀರಾ. ಅದನ್ನು ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಕಾರಣ ಯೇಸು ಇವತ್ತು ಕೂಡ ಜೀವಳ ದೇವರಾಗಿದ್ದಾರೆ. ಆತನಿಗೆ ಅಸಾಧ್ಯವಾದದ್ದು, ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಆತನು ಅದ್ಭುತ ಸ್ವರೂಪನು, ಆತನು ಅತಿಶಯವಾದ ದೇವರು. ಈ ವಾಕ್ಯವನ್ನು ಕೇಳುತ್ತಿರುವಾಗ ಯಾರೆಲ್ಲ ನಂಬ್ತಾ ಇದ್ದರು, ದೇವರ ಶಕ್ತಿ, ದೇವರ ಅದ್ಭುತ ಮಾಡುವ ಕೈ ನಿಮ್ಮನ್ನು ಮುಟ್ಟುತ್ತಿದೆ ಮಕ್ಕಳೇ. ವ್ಯಾಧಿಗಳ ಕುರಿತು, ರೋಗಗಳ ಕುರಿತು, ಬೆಳವಿನ ಕುರಿತು, ಕೊರತೆಗಳ ಕುರಿತು, ಯಾವುದ ಕುರಿತು ಭಯಪಡಬೇಡಿ. ನಂಬಿಕೆ, ದೇವರೇ ನಿಮ್ಮ ಕೈ ನಮ್ಮನ್ನು ಮುಟ್ಟಲಿ ಸಪ್ಪ, ದೇವರೇ ನಿಮ್ಮ ಕೈ ಮುಟ್ಟಿ ನಮಗೊಂದು ಅದ್ಭುತ ಮಾಡಲಿ ಸಪ್ಪ. ನೀವು ಪ್ರಾರ್ಥಿಸ್ತಿರುವಾಗಲೇ ದೇವರ ಶಕ್ತಿ, ದೇವರ ಕರ ನಿಮ್ಮನ್ನು ಮುಟ್ಟಿ ಅದ್ಭುತಗಳು ಈಗಲೇ ನಡೀತಿ ಮಕ್ಕಳೇ. ಇಲ್ಲಿ ನೋಡಿ, ಯೋಹಾನ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ರಿಂದ 13 ವಾಕ್ಯ. ಇಲ್ಲಿ ನೋಡುವಾಗ ಯೇಸು ಸ್ವಾಮಿ 3 ದಿವಸ ಮಕ್ಕಳೇ ಅಲ್ಲಿ ಪರ್ವತ ಪ್ರಸಂಗ ಮಾಡ್ತಿದ್ದಾರೆ. 3 ದಿವಸ ಅನೇಕ ಸಾವಿರಗಟ್ಟಲೆ ಜನಗಳು ಅಲ್ಲಿ ಬೈಬಲ್ ಬರೆದಿದೆ. ಪುರುಷರು ಮಾತ್ರ 5,000ಕ್ಕಿಂತ ಅಧಿಕ ಜನ, ಮತ್ತು ಅವ್ರ ಹೆಂಡತಿ ಮಕ್ಕಳು ಸಂಬಂಧಿಕರು 15ರಿಂದ 20,000 ಜನ ಅಲ್ಲಿ ಇದ್ದಿರ್ಬೋದು. 3 ದಿನ ಯೇಸು ಸ್ವಾಮಿ ಅವರಿಗೆ ಆತ್ಮಿಕ ಆಹಾರವನ್ನು, ದೇವರ ವಾಕ್ಯವನ್ನು ಉಪದೇಶ ಮಾಡ್ತಾರೆ. 3 ದಿನ ಕೂಟ ಮುಗಿದ ಮೇಲೆ ಯೇಸು ಸ್ವಾಮಿ ಎಷ್ಟು ಒಳ್ಳೆಯವರು ಗೊತ್ತಾ, ಯೇಸು ಸ್ವಾಮಿ ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಗೊತ್ತಾ, ಯೇಸು ಸ್ವಾಮಿ ನಮ್ಮ ಮೇಲೆ ಎಷ್ಟು ಆತನು ಒಂದು ವಿಚಾರಣೆ ಮಾಡ್ತಾರೆ ಗೊತ್ತಾ. ಆ ಯೇಸು ಸ್ವಾಮಿ ವಾಕ್ಯ ಬರೆದೆ, 3 ದಿವಸ ಕೂಟ ಮುಗಿದ ಮೇಲೆ ಯೇಸು ಸ್ವಾಮಿ ಯೋಚನೆ ಮಾಡಿದ್ರು, 3 ದಿನ ದೇವರ ವಾಕ್ಯ ಕೇಳಿ ಅವರ ಆತ್ಮ ಬೆಲೆ ಹೊಂದಿದೆ, ಆತ್ಮಿಕ ಜೀವನದಲ್ಲಿ ಅವರು ಬೆಲೆ ಹೊಂದಿದ್ದಾರೆ. ಆದರೆ ಶರೀರ 3 ದಿವಸ ಉಪವಾಸ, ಅವರು ಸೋತೋಗಿದ್ದಾರೆ, ಅವ್ರ ಊಟಕ್ಕೆ ಏನಾದರೂ ಕೊಡಬೇಕು. ಶಿಷ್ಯರ ಹತ್ರ ಹೇಳುವಾಗ ಶಿಷ್ಯರು ಹೇಳ್ತಾರೆ, ಸ್ವಾಮಿ ನಮ್ಮ ಹತ್ರ ಊಟ ಎಲ್ಲಿದೆ, ಅವ್ರಿಗೆಲ್ಲರನ್ನ ಮನೆಗೆ ಕಳಿಸಿ ಅವ್ರು ಹೋಗಿ ಮನೇಲಿ ತಿನ್ಕೊಳ್ಳಿ ಎಂದು ಹೇಳುವಾಗ ಏಸಪ್ಪ ಹೇಳ್ತಾರೆ, ಇಲ್ಲ ಅವ್ರಿಗೆ ಊಟ ಕೊಡಬೇಕು. ಇದೇ ನೋಡಿ ಮನುಷ್ಯರ ಪ್ರೀತಿಗೂ ದೇವರ ಪ್ರೀತಿಗೂ ಇರುವ ವ್ಯತ್ಯಾಸ. ಒಂದು ವೇಳೆ ಮನುಷ್ಯನು ನಮ್ಮನ್ನು ವಿಚಾರಿಸದೇ ಇರ್ಬೋದು, ಒಂದು ವೇಳೆ ನಮ್ಮನ್ನು ಕಂಡುಕೊಳ್ಳದೆ ಇರ್ಬೋದು, ನಮ್ಮ ಕಷ್ಟ ನೋಡಿ ಕಾಣದೆ ಹೋಗ್ಬಿಡ್ಬೋದು. ಆದರೆ ಯೇಸುವಿನ ಪ್ರೀತಿ ನೋಡಿ, ಆತನು ನಮ್ಮನ್ನು ಕಾಣುವ ದೇವರು, ಆತನು ನಮ್ಮನ್ನು ವಿಚಾರಿಸುವ ದೇವರು, ಆತನು ನಮ್ಮನ್ನು ಪ್ರೀತಿಸುವ ದೇವರು. ಯೇಸು ಸ್ವಾಮಿ ಯಾವುದೇ ಸ್ಥಳದಲ್ಲಿ, ಯಾವುದೇ ಕಾರ್ಯದಲ್ಲಿ ನಮ್ಮನ್ನು ಕೈ ಬಿಡುವುದೇ ಇಲ್ಲ. ನೋಡಿ, ಈಗ ಈ ರೀತಿ ಮಾತಾಡ್ತಿರುವಾಗಲೇ ಅಲ್ಲಿ ಒಂದು ಶಿಷ್ಯರು ಬಂದು ಹೇಳ್ತಾನೆ, ಅಪ್ಪ ಇಲ್ಲಿ ಒಂದು ಯೌವನಸ್ಥ ಹುಡುಗ ಇದ್ದಾನೆ, ಆತನ ಹತ್ರ 5 ರೊಟ್ಟಿ 2 ಮೀನಿದೆ ಎಂದು ಹೇಳುವಾಗ ಯೇಸು ಹೇಳ್ತಾರೆ, ಅಷ್ಟು ಜನರನ್ನ ಒಂದು ಕ್ರಮವಾಗಿ ಅಂದರೆ ಲೈನಾಗಿ ಅವ್ರನ್ನ ಆಹಾರ ಊಟ ಮಾಡೋದಕ್ಕೆ ಕೂತ್ಕೊಂಡಿರುವಾಗ ಬೈಬಲ್ ಹೇಳ್ಬಿಟ್ಟಿದೆ, ಆ 5 ರೊಟ್ಟಿಯನ್ನು 2 ಮೀನನ್ನು ಏಸಪ್ಪ ಕೈಯಲ್ಲಿ ಎತ್ತುಕೊಂಡು ಯಾವಾಗ ಆ ಕೊರತೆಯುಳ್ಳ ಅಷ್ಟು ಸಾವಿರ ಜನಗಳಿಗೆ ಅದು ಯಾವ ಲೆಕ್ಕನೂ ಇಲ್ಲ. ಆದರೆ ಯಾವಾಗ ಆ ಕೊರತೆಯುಳ್ಳ 5 ರೊಟ್ಟಿ 2 ಮೀನು ಯೇಸು ಸ್ವಾಮಿ ಕೈಲಿ ಬಂದು ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಿದ್ರು, ಅಲ್ಲೊಂದು ಅದ್ಭುತ ನಡೀತು ಮಕ್ಕಳೇ. ಒಂದು ವೇಳೆ ನೀವು ಸಂದೇಹ ಪಡ್ಬೋದು, 15,000 20,000 ಜನಕ್ಕೆ 5 ರೊಟ್ಟಿ 2 ಮೀನು ಹೇಗೆ ಬಿದ್ದ ಸಾಕಾಗುತ್ತದೆ? ನಂಬುವರಿಗೆ ಎಲ್ಲವೂ ಸಾಧ್ಯ. ನಂಬಿದರೆ ದೇವರ ಮಹಿಮೆ ಕಾಣ್ತೀಯ. ದೇವರು ಅದ್ಭುತಗಳನ್ನು ಮಾಡುವ ದೇವರು, ದೇವರು ಅತಿಶಯಗಳನ್ನು ಮಾಡುವ ದೇವರು. ಅದರಿಂದ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನೋಡಿ ಇಲ್ಲಿ ಯೇಸು ಸ್ವಾಮಿ 5 ರೊಟ್ಟಿನ 2 ಮೀನು ತೆಗೆದು ಸ್ತೋತ್ರ ಮಾಡಿ ಆಶೀರ್ವದಿಸುವಾಗ ಅಷ್ಟು ಜನ ತೃಪ್ತಿಯಾಗಿ ತಿಂದು 12 ಪುಟ್ಟಿಗಳು ಮಿಕ್ಕಿ ತಂದಿತ್ತು ಮಕ್ಕಳೇ. ನೋಡಿದ್ರ,
ದೇವರು ಎಷ್ಟು ದೊಡ್ಡ ಅದ್ಭುತ ಮಾಡ್ತಾರೆ. ಯಾವಾಗ ದೇವರ ಕೈ ಮುಟ್ಟುತ್ತದೋ, ದೇವರ ಕೈ ನಿಮ್ಮ ಮೇಲೆ ಇಳಿತದೋ, ಅಲ್ಲಿ ದೇವರು ಅದ್ಭುತ ಮಾಡ್ತಾರೆ. ಎಷ್ಟು ಜನ ಎಸಪ್ಪ ಈ ಕ್ಷಣದಲ್ಲಿ ನಿಮ್ಮ ಕೈ ನನ್ನ ಮುಟ್ಟಿ ಒಂದು ಅದ್ಭುತ ಮಾಡಪ್ಪ, ನನ್ನ ಅಗತ್ಯ ಸಂಧಿಸಲ್ಪಡಲಪ್ಪ, ಒಂದು ಬಿಡುಗಡೆಗೆ ಸಿಗಲಪ್ಪ, ವ್ಯಾಧಿ ಗುಣವಾಗಲಪ್ಪ, ಕೊರತೆಗಳು ನೀಗಿ ಒಂದು ಆಶೀರ್ವಾದ ತೃಪ್ತಿ ಉಂಟಾಗಲಪ್ಪ. ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣವಾ? ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೆ, ಇದು ಈ ಲೈಫ್ ಟ್ರೀ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ಕೇಳಿ ಯೇಸಪ್ಪ, ಯಾರೆಲ್ಲ ನಂಬಿಕೆಯಿಂದ ಯೇಸುವೆ ನಿಮ್ಮ ಕೈ ನನ್ನ ಮುಟ್ಟಲಿ, ಯೇಸುವೆ ಒಂದು ಅದ್ಭುತ ನಡೆಯಲಿ ಎಂದು ಪ್ರಾರ್ಥಿಸ್ತಾರಪ್ಪ. 18 ವರ್ಷದಿಂದ ದೆವ್ವ ಬೆಳೆದು ರೋಗದ ಸ್ತ್ರೀನ ಮುಟ್ಟಿದ ತಕ್ಷಣ ಆ ವ್ಯಾಧಿ ಸುಖವಾಯ್ತಪ್ಪ, ಆ ದೆವ್ವ ಬಿಟ್ಟು ಹೋಯ್ತಲ್ಲ ಸ್ವಾಮಿ. ಸತ್ತಂತ 12 ವಯಸ್ಸು ಮಗಳನ್ನ ಯೇಸು ಕೈ ಇಟ್ಟ ತಕ್ಷಣ ಜೀವ ಬಂತಲ್ಲಪ್ಪ. ಕರ್ತನೇ, ನೀರನ್ನು ಕೈ ಇಟ್ಟು ಪ್ರಾರ್ಥಿಸುವಾಗಲೇ ದ್ರಾಕ್ಷರಸವಾಗಿ ಮಾರ್ಪಡ್ತಲ್ಲ ಸಪ್ಪ. ಕರ್ತನೇ, 5 ರೊಟ್ಟಿ 2 ಮೀನು ನೀನು ಕೈ ಇಟ್ಟು ಪ್ರಾರ್ಥಿಸುವಾಗ ಅಪ್ಪ ತಿಂದು ತೃಪ್ತಿ ಆಯ್ತಲ್ಲ ಸಪ್ಪ. ಅದೇ ಅದ್ಭುತಗಳು, ಅದೇ ಅತಿಶಯಗಳು, ಅದೇ ಬಿಡುಗಡೆ, ಅದೇ ಸೌಖ್ಯ ಕರ್ತನಾದ ಯೇಸುವಿ ನಾಮದಲ್ಲಿ ಈ ಲೈಫ್ ಟ್ರೀ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನೋಡುತ್ತಿರುವ, ಕೇಳುತ್ತಿರುವ, ನಂಬುತ್ತಿರುವ, ಪ್ರಾರ್ಥಿಸುತ್ತಿರುವ ಒಬ್ಬೊಬ್ಬರ ಮೇಲೆ ನಿಮ್ಮ ಕೈ ಈಗ ಮುಟ್ಟಿ ಸ್ವಾಮಿ, ಅದ್ಭುತ ನಡೀಲಿ ಸಪ್ಪ. ಎಲ್ಲ ವ್ಯಾಧಿಗಳು ಸೌಖ್ಯವಾಗಲಿ, ಯೇಸುವಿನ ಕೈ ಮುಟ್ಟಿ ಎಲ್ಲ ದೆವ್ವದ ಕ್ರಿಯೆಗಳು ಬಿಡುಗಡೆ ಆಗಲಿ ಸ್ವಪ್ಪ. ಎಲ್ಲ ಕೊರತೆಗಳು ಯೇಸುವಿ ನಾಮದಲ್ಲಿ ಆಶೀರ್ವಾದವಾಗಲಿ, ಎಲ್ಲ ಕೊರತೆಯಲ್ಲಿ ತೃಪ್ತಿಯಾಗಿ ಒಂದು ಬಿಡುಗಡೆ ಹೊಂದಿಕೊಂಡು ಆಶೀರ್ವಾದ ನಡಿಬೇಕೆಂದು ಪ್ರಾರ್ಥಿಸಪ್ಪ. ಇದೋ ನಿನ್ನ ಕೈ ಮುಟ್ಟುತ್ತಿದ್ದಕ್ಕ ಸ್ತೋತ್ರ, ಸೌಖ್ಯ ಪಡಿಸುತ್ತಿದ್ದ ಸ್ತೋತ್ರ, ಅದ್ಭುತಗಳು ನಡೀತಿದ್ದ ಸ್ತೋತ್ರಪ್ಪ. ಎಲ್ಲ ಘನ ಸ್ತುತಿ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತೀನಿ ನಮ್ಮ ಜೀವನ ತಂದೆಯೇ. ಆಮೇನ್, ಆಮೇನ್. ಪ್ರೀತಿಯ ದೇವ್ರ ಮಕ್ಕಳೇ, ದೇವರ ವಾಕ್ಯವನ್ನು ಕೇಳಿದಿರಾ? ದೇವರ ಕೈ ನಿಮ್ಮನ್ನು ಮುಟ್ಟಿದೆ, ನಂಬಿಕೆ, ದೇವರ ಮಹಿಮೆ ನೋಡ್ತೀರಾ? ದೇವರು ನಿಮ್ಮ ಕೈಯನ್ನು ಮುಟ್ಟಿದ್ದಾರೆ, ಅದ್ಭುತ ಮಾಡಿದರೆ ಸಾಕ್ಷಿಯಲ್ಲಿ ಯೇಸು ಸ್ವಾಮಿನ ಮಹಿಮೆಪಡಿಸಿ ಕರ್ತನ ಕೈ ನಿಮ್ಮ ಜೊತೆ ಇದ್ದು ಅದ್ಭುತ ಮಾಡುತ್ತಲೇ ಇರಲಿ. ಆಮೇನ್. ಗಾಡ್ ಬ್ಲೆಸ್ ಯು.